ರಾಜ್ಯದಲ್ಲಿ ಇಂದು 3991 ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆ ಕೂಡ ಇವತ್ತು ಆರಂಭ ಆಗ್ತಾ ಇದೆ. 10:30 ಗಂಟೆಗೆ ಪರೀಕ್ಷೆ ಆರಂಭ ಆಗೋಕ್ಕಿಂತ ಮುಂಚೆ ಏನಿರ್ತದೆ ಸಾಕಷ್ಟು ಅಭ್ಯರ್ಥಿಗಳು ಈಗಾಗಲೇ ಪರೀಕ್ಷಾ ಕೇಂದ್ರಗಳ ಒಳಗಡೆ ಹೋಗ್ತಿರುವಂಥದ್ದು ನಾವು ದೃಶ್ಯಗಳಲ್ಲಿ ತೋರಿಸಿದ್ದೀವಿ. ಮೆಟಲ್ ಡಿಟೆಕ್ಟರ್ ಮುಖಾಂತರ ಯಾವುದೇ ಅಂದರೆ ಎಲೆಕ್ಟ್ರಿಕಲ್ ಡಿವೈಸ್ಗಳನ್ನು ತೆಗೆದುಕೊಂಡು ಹೋಗದಂತೆ ಪೊಲೀಸರು ಕೂಡ ಇಲ್ಲಿ ಅಂದರೆ ಪರೀಕ್ಷಾ ಕೇಂದ್ರ ಹೊರಗೆ ನಿಂತ್ಕೊಂಡು ಎಲ್ಲರನ್ನ ಚೆಕ್ ಮಾಡಿ ಬಿಡ್ತಿರುವಂಥದ್ದು ನಾವು ದೃಶ್ಯಗಳಲ್ಲಿ ತೋರಿಸಿದ್ದೀವಿ. ಜೊತೆಗೆ ಸಾಂಪ್ರದಾಯಿಕ ಉಡುಗೊರೆ ಮಾತ್ರ ಅವನ್ನ ಬಳಕೆ ಮಾಡ್ಕೋಬೋದು. ಆದರೆ ಯಾವುದೇ ಬೆಲ್ಟ್ ಆಗಿರ್ಬೋದು, ಎಲೆಕ್ಟ್ರಿಕಲ್ ಡಿವೈಸ್ಗಳನ್ನು ಎಲ್ಲರೂ ಅಂದರೆ ಇಲ್ಲಿರ್ತಕ್ಕಂಥ ಪೊಲೀಸ್ ಸಿಬ್ಬಂದಿಗಳು ಕೂಡ ಸದ್ಯ ಈಗ ಪರಿಶೀಲನೆ ಮಾಡಿ ಎಲ್ಲರನ್ನ ವಿದ್ಯಾರ್ಥಿಗಳನ್ನು ಒಳಗಡೆ ಬಿಡ್ತಾ ಇದ್ದಾರೆ. ಒಂದು ಕಡೆ ಧಾರವಾಡ ಜಿಲ್ಲೆಯಲ್ಲಿ ಸುಮಾರು 53 ಪರೀಕ್ಷಾ ಕೇಂದ್ರಗಳಲ್ಲಿ ಸುಮಾರು 20,000ಕ್ಕೂ ಹೆಚ್ಚು ಅಭ್ಯರ್ಥಿಗಳು ಪರೀಕ್ಷೆಯನ್ನು ಬರಲಿಕ್ಕೆ ಈಗಾಗಲೇ ಅವರವರ ಪರೀಕ್ಷಾ ಕೇಂದ್ರದ ಹೋಗ್ತಾ ಇದ್ದಾರೆ. ನೋಡಿ ನಾವು ತೋರಿಸ್ತಿದ್ದೀವಿ, ಎಲ್ರಿಗೂ ಕೂಡ ಚೆಕ್ ಮಾಡಿ ಬಿಡ್ತಾ ಇದ್ದಾರೆ. ಯಾವುದೇ ಬೆಲ್ಟ್ಸ್ ಅಂದರೆ ಅವರು ಬೆಲ್ಟ್ ಆಗಿರ್ಬೋದು, ಜೊತೆಗೆ ಫುಲ್ ತೋಳು ಶರ್ಟನ್ನು ಕೂಡ ಧರಿಸುವ ಹಾಗಿಲ್ಲ. ಆದರೆ ಎಲ್ಲರೂ ಕೂಡ ವಿದ್ಯಾರ್ಥಿಗಳಿಗೆ ಪೊಲೀಸರು ಮನವರಿಕೆಯನ್ನು ಮಾಡಿಕೊಡ್ತಾ ಇದ್ದಾರೆ. ಯಾಕಂತಂದರೆ ಒಳಗಡೆ ಯಾವುದೇ ಅಕ್ರಮ ಆಗಬಾರ್ದು ಅನ್ನೋ ಕಾರಣಕ್ಕೆ ಒಂದು ಕಡೆ ಈ ರೀತಿ ಎಲ್ಲರೂ ಪರಿಶೀಲನೆ ಮಾಡ್ತಾರೆ. ಮತ್ತೊಂದು ಕಡೆ ನಾವು ನಮ್ಮ ಬಲಭಾಗದಲ್ಲಿ ತೋರಿಸಿದೆವು, ಇಲ್ಲೂ ಕೂಡ ಸಾಕಷ್ಟು ವಿದ್ಯಾರ್ಥಿನಿಯರು ಅಂದರೆ ಮಹಿಳೆಯರು ಕೂಡ ಈಗ ಪರೀಕ್ಷೆ ಬರಲಿಕ್ಕೆ ಆಗಮಿಸಿರುವಂಥದ್ದು. ಪ್ರಮುಖವಾಗಿ ಈ ಒಂದು ಪರೀಕ್ಷಾ ಕೇಂದ್ರಗಳಲ್ಲಿ ಯಾವುದೂ ಕೂಡ ಅಕ್ರಮ ಆಗಬಾರ್ದು ಅಂಥೇಳಿ ಪೊಲೀಸರು ಅಂದರೆ ಬಂದೋಬಸ್ತನ್ನು ಮಾಡಿರುವಂಥದ್ದು. ಜೊತೆಗೆ ನಾವು ಇನ್ನೂ ಪರೀಕ್ಷಾ ಕೇಂದ್ರ ಒಳಗಡೆ ತೋರಿಸೋಣ, ಅಲ್ಲಿಯೂ ಕೂಡ ಏನಂತಂದರೆ ಹಾಲ್ ಟಿಕೆಟನ್ನು ಅಲ್ಲಿ ಪರಿಶೀಲನೆ ಮಾಡಿ ಬಿಡ್ತಿರುವಂಥದ್ದು. ನೋಡಿ ಯಾವ ರೀತಿಯಾಗಿ ಸಾಕಷ್ಟು ಅಂದರೆ ಬೆಳಗ್ಗೆ 8 ಗಂಟೆಯಿಂದನೂ ಕೂಡ ಇಲ್ಲಿ ಪರೀಕ್ಷಾರ್ಥಿಗಳು ಕೂಡ ಪರೀಕ್ಷಾ ಕೇಂದ್ರದತ್ತ ಮುಖ ಮಾಡಿದ್ದಾರೆ. ಜೊತೆಗೆ ಅಂದರೆ ಅವರು ಅಂದರೆ ಹಾಲ್ ಟಿಕೆಟು ಜೊತೆಗೆ ಅವರ ಪರೀಕ್ಷಾ ಕೇಂದ್ರ ಸಂಖ್ಯೆ ಯಾವುದು ಅದ್ರ ಬಗ್ಗೆ ಎಲ್ಲರನ್ನೂ ಮಾಹಿತಿಯನ್ನು ಪಡೆದುಕೊಂಡು ಅಂದರೆ ಪರೀಕ್ಷೆ 10:00ಗೆ ಸ್ಟಾರ್ಟ್ ಆಗೋಕ್ಕಿಂತ ಬಿಫೋರ್ 1:30 ಗಂಟೆ ಮುಂಚೆ ಅವರು ಪರೀಕ್ಷಾ ಕೇಂದ್ರದ ಒಳಗಡೆ ಇರಬೇಕು ಅನ್ನೋದು ಕೂಡ ಈಗಾಗಲೇ KE ನಿರ್ದೇಶನ ನೀಡಿರುವಂಥದ್ದು. ಸೊ ಇವೆಲ್ಲ ಏನಂತಂದರೆ ಪ್ರಮುಖವಾಗಿ ಯಾವುದೇ ಪರೀಕ್ಷಾ ಕೇಂದ್ರಗಳಲ್ಲಿ ಯಾವುದೇ ಅಹಿತಕರ ಅಂದರೆ ಅಕ್ರಮ ಆಗಬಾರ್ದು ಅನ್ನೋ ಕಾರಣಕ್ಕೆ ಪೊಲೀಸರು ಅಂದರೆ ಧಾರವಾಡ ಜಿಲ್ಲಾಡಳಿತ ಮತ್ತು ಜೊತೆಗೆ ಪೊಲೀಸ್ ಕಮಿಷನರ್ N. ಶಶಿಕುಮಾರ್ ಅವರು ಕೂಡ ಈಗಾಗಲೇ ನಿರ್ದೇಶನವನ್ನು ನೀಡಿರುವಂಥದ್ದು. ಸೊ ಒಟ್ಟಿನಲ್ಲಿ ಈ ಒಂದು ಧಾರವಾಡದಲ್ಲಿ ಸದ್ಯ ಈಗ ಪೊಲೀಸರು ಕೂಡ ಅಂದರೆ ಬೆಳಗ್ಗೆಯಿಂದನೂ ಕೂಡ 8 ಗಂಟೆಯಿಂದ ಪರೀಕ್ಷಾರ್ಥಿಗಳನ್ನು ಒಳಗಡೆ ಬಿಡುವಂಥ ಕೆಲಸ ಮಾಡ್ತಾಯಿದ್ದಾರೆ. ಯಾವುದೇ ಎಲೆಕ್ಟ್ರಿಕಲ್ ಡಿವೈಸ್ಗಳನ್ನು ಒಳಗಡೆ ಬಿಡ್ತಾಯಿಲ್ಲ, ಜೊತೆಗೆ ಫುಲ್ ಶರ್ಟನ್ನು ಹಾಕುವಾಗಿಲ್ಲ. ಜೊತೆಗೆ ಪ್ರಮುಖವಾಗಿ ಸಾಂಪ್ರದಾಯಿಕ ಉಡುಗೊರೆಗೆ ಅವಕಾಶವನ್ನು KE ಧರಿಸಲಿಕ್ಕೆ ಅವಕಾಶನ ಮಾಡಿಕೊಟ್ಟಿರುವಂಥದ್ದು. ಸೊ ಇದಿಷ್ಟು ಧಾರವಾಡದಲ್ಲಿ ಪರೀಕ್ಷಾರ್ಥಿಗಳು ಒಳಗಡೆ ಹೋಗ್ತಿರುವಂಥ ದೃಶ್ಯಗಳು. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಪರಮೇಶ್ವರ್ ಅಂಗಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಧಾರವಾಡ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.